ಗುಡಿಗೆ ಸರ್ಕಲ್ ಇದನ್ನ ನೋಡಿ ನನಗೊಂಥರ ಹಾಡ್ಬೇಕನ್ಸದೈತಿ. ಅದು ಸುದೀಪ್ ಸರ್ದು ಕಡೆ ಒಂದು ಸ್ಕೂಟಿ ಇರಲಿ, ಸಣ್ಣದ ಒಂದು ಸೈಕಲ್ ಇರಲಿ, ಅದ್ರ ಜೊತೆ ಎಷ್ಟು ಎಮೋಷ್ನಲ್ ಕನೆಕ್ಟ್ ಇರ್ತೇವಲ್ಲ ನಾವು, ಅದನ್ನು ಎದ್ರ ಜೊತೆನೂ ಕಂಪ್ಯಾರಿಸನ್ ಮಾಡೋಕ್ಕಾಗೋದಿಲ್ಲ. ನಂದು ಕಾರ್ ಇರಲಿ, ಅದ್ರ ಜೊತೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತದೆ. ಅದೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಸಂಡೇ ವ್ಲಾಗ್ ಏನಿರ್ತೈತೆ ಅಂತ ನೋಡೋಣ ಬರ್ರಿ. ಸೊ ನನ್ನ ಸ್ಕೂಟಿದ ಸ್ವಲ್ಪ ಚಾರ್ಜರ್ ಹಾಳಾಗಿತ್ತು, ಅದನ್ನು ಮಾಡ್ಸಕ್ಕಂತಂದು ಹೊಂಟಿದ್ದೆ. ನೋಡ್ರಿ ಇಲ್ಲಿ ಫುಲ್ ಒಳಗೆ ಹೋಗ್ಬಿಟ್ಟೈತಿ, ಚಾರ್ಜ್ ಮಾಡೋಕ್ಕಾಗತ್ತಿರಲಿಲ್ಲ. ಸೊ ಡೈಲಿ ಬಸ್ಸಿಗೆ ಹೋಗೋದು ಆಗಿತ್ತ. ಪ್ರೆಷರ್ ಎದಕ್ಕಂದ್ರೆ 5 ಮಿನಿಟ್ಸ್ ಒಳಗೂ ಲೇಟ್ ಆತಂದ್ರೆ ಬಸ್ ಹೋಗ್ಬಿಡ್ತಿತ್ತು. ಕರೆಕ್ಟ್ 8 ಗಂಟೆಗೆ ಬಸ್ ಐತಿ, ಅದು ಹೋತಂದ್ರೆ ಮತ್ತೆ ವಾಪಸ್ ಹಾಫ್ ಆನ್ ಅವರ್ವರೆಗೂ ಬಸ್ ಇಲ್ಲ. ಮತ್ತು ಆಫೀಸಿಗೆ ಲೇಟ್ ಆಗಿಬಿಡ್ತಿತ್ತು. ಬರುವಾಗ ಎಗ್ ತೊಗೊಂಬರ್ಬೇಕಂತಂದು ಅದು ಇಟ್ಕೊಂಡೇನಿ. ಆ್ಯಂಡ್ ಲೆಟ್ಸ್ ಗೋ. ರಿಪೇರಿ ಆಗಲಿಲ್ಲ ಅದು, ಯಾಕಂದ್ರೆ ನೋಡಿದ್ರೆ ಇಲ್ಲ ಅಂತ, ಅದಕ್ಕೆ ಈ ಚಾರ್ಜರ್ ಹೊರಗೆ ಹಾಕಿ ಕೊಟ್ಟಾರ. ಸೊ ಹಿಂಗೆ ಮಾಡ್ಕೊರಿ ಅಂತ ಹೇಳ್ಯಾರ. ಅದಕ್ಕೆ ನೋಡ್ಬೇಕು ಗೈಸ್ ಏನಾಗ್ತೈತಿ ಅಂತೇಳಿ. ಸೊ ಚಾರ್ಜರ್ ಫುಲ್ ಚಾರ್ಜ್ ಮಾಡ್ಕೊಂಡು ತೊಗೊಂಬರ್ರಿ ಅಂತ ಹೇಳ್ಯಾರ. ರಿಪೇರಿ ಮಾಡಿಸಿ ಕೊಡ್ತೇನೆ ಅಂತ ಹೇಳ್ಯಾರ, ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಧಾರವಾಡದಾಗ ಸ್ಟೂಡೆಂಟ್ಸ್ ಕಾಣಿಸೋದಾರ ನಿಮ್ಗೆ ಅಂತೇಳಿ. ಏನೈತೆ ನನಗೆ ಗೊತ್ತಿಲ್ಲ, ಬಟ್ ಭಾಳ ರಶ್ ಐತಿ. ಎಲ್ಲ ಸ್ಟೂಡೆಂಟ್ಸ್ ಹೊರಗೆ ಬಂದ್ಬಿಟ್ಟಾರೆ ಗೈಸ್. ಈಗ ಜಸ್ಟ್ ಮನೆಗೆ ಬಂದೆ ನಾನು. ಸೊ ಇಲ್ಲಿ ನೋಡ್ರಿ ಇದನ್ನ ಓಪನ್ ಇಟ್ಟಾರ. ಸೊ ಇಲ್ಲಿಂದ ಚಾರ್ಜ್ ಮಾಡ್ಕೋರಿ ಅಂತ ಹೇಳ್ಯಾರ, ಯಾಕಂದ್ರೆ ಅವ್ರ ಕಡೆ ಇಲ್ಲ ಅಂತ. ನೋಡೋಣ, ಇನ್ ಕೇಸ್ ಅವ್ರ ಕಡೆ ಇರಲಿಲ್ಲ ಅಂತಂದ್ರೆ ಇಂಥದ್ದು ಇದು ನೋಡ್ರಿ ಚಾರ್ಜರ್ ಇದ್ರದ್ದು. ಅವ್ರ ಕಡೆ ಇಲ್ಲ ಅಂತಂದ್ರೆ ಮತ್ತು ಬೇರೆ ಕಡೆ ಮಾಡಿಸ್ಬೇಕಾಗ್ತೈತಿ. ಚಾರ್ಜ್ ಮಾಡ್ಕೋರಿ, ಬೇರೆ ಕಡೆಯಿಂದ ತರಿಸಿ ನೋಡೋಣ ಅಂತ ಹೇಳಿದ್ರು ಅವ್ರು. ಓಪನ್ ಮಾಡಿ ಅಷ್ಟು ಕೊಟ್ಟಾರ. ಸೊ ನೋಡುವ, ಚಾರ್ಜ್ ಮಾಡ್ತೀನಿ ಈಗ. ಹಾಕಂತ ಹೇಳ್ಯಾರ. ಕುಂತಿದ್ದ. ಸೊ ಗೈಸ್, ಆನ್ ಮಾಡ್ತೀನಿ. ಲೈಟ್ ಹತ್ತಿದೆ, ಸೌಂಡ್ ಆಗತ್ತೈತೆ ಅಂತ. ಚಾರ್ಜ್ ಆಗತ್ತೈತಿಲ್ಲ ನೋಡೋಣ. ಚಾರ್ಜ್ ಆಗತ್ತೈತಿಲ್ಲ ಅಂತ ಗೊತ್ತಾಗ್ತೈತಿ. ಹಾಂ, ಆಗತೈತಿ ಗೈಸ್. ಅಂದ್ರೆ ಅಲ್ಲಿ ನೋಡ್ರಿ ಇಲ್ಲೇ, ಆದರೆ ಇಷ್ಟು ಸೌಂಡ್ ಆಗ್ತಿರ್ಲಿಲ್ಲ. ಇದು ಕರೆಕ್ಟ್ ಮಾಡ್ತೀನಿ ತಡೀರಿ. ಚಾರ್ಜ್ ಆಗತೈತಿ ಅಂತ ಅನ್ಕೊತೀನಿ, ನೋಡುವ. ಇದೇನಾದ್ರೆ ಗ್ರೀನ್ ಲೈಟ್ ಬಂತಂದ್ರೆ ಚಾರ್ಜ್ ಆಗೈತಿ ಅಂತ ಅರ್ಥ ಆಗ್ತೈತಿ. ಆದರೆ ಸೌಂಡ್ ಆಗತೈತಿ, ಇದು ಆ್ಯಕ್ಚುಲಿ ಸೌಂಡ್ ಆಗಬಾರ್ದಿದೆ ಗೈಸ್. ಚಾರ್ಜ್ ಮಾಡಕ್ಕೈತೇನಿ. ಸೊ ಚಾರ್ಜ್ ಆಗಲಿ. ಚಾರ್ಜ್ ಆದಮೇಲೆ ಮತ್ತು ಇನ್ನೊಂದು ಕೆಲಸ ಐತೆ ನಮ್ದು, ನೀರು ತರಬೇಕು. ಆ್ಯಕ್ಚುಲಿ ನೀರು ಖಾಲಿ ಆಗ್ಯಾವ. ಇವತ್ತು ಸಂಡೇ, ಭಾಳಷ್ಟು ಕೆಲಸ ಅದಾವ. ಬಟ್ಟೆ ತೊಳ್ಕೊಬೇಕು, ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಸೊ ಎಲ್ಲ ಅದಾವ. ಎಲ್ಲ ಮಾಡ್ಕೊಂಡು ಆಮೇಲೆ ಸಿಗುವ. ಸೊ ನೋಡಿರಿ, ರೂಮ್ ಒಳಗೂ ಎಲ್ಲ ಪೂರ ಎಲ್ಲ ಬಟ್ಟೆ ತೆಗೆದಿಟ್ಟೇನಿ. ಯಾವ ಏನು ಕರೆಕ್ಟ್ ಕ್ಲೀನ್ ಮಾಡೋಕ್ಕೆಲ್ಲ ತೆಗೆದಿಟ್ಟೇನಿ. ಸೊ ಎಲ್ಲ ಕ್ಲೀನ್ ಮಾಡಬೇಕು ಆ್ಯಕ್ಚುಲಿ ಇದು ರೂಮ್. ಸೊ ಇದರೊಳಗೆ ಟೈಮ್ ಹೋಗ್ತೈತಿ ಇವತ್ತು. ಸಂಡೇ ಅಂದರೆ ಹಂಗಾರಿಪ್ಪ, ಟೈಮೇ ಸಿಗೋದಿಲ್ಲ, ಟೈಮ್ ಹೋಗ್ತಾನೆ ಇರ್ತೈತಿ. ಅವಲಕ್ಕಿ ನಾಷ್ಟ ಮಾಡೋಣ ಬರ್ರಿ. ಅವಲಕ್ಕಿ, ಉಪ್ಪಿನಕಾಯಿ. ಸ್ವಲ್ಪ ಬಿಸಿಲು ಬಿದ್ದಿತ್ತು, ಅದಕ್ಕೆ ಬಂದಿಲ್ಲಿ ಹೊರಗೆ ಕುಂತಿದ್ದೆ. ಬಿಸಿಲು ಅನ್ನೋದು ನೋಡಿ ಎಷ್ಟು ದಿನ ಆಗೈತೆ ಅಂತ ಅನ್ಸೋದೈತಿ, ಯಾಕಂದರೆ ಮಳೆ ಕಂಟಿನ್ಯೂ ಬರತ್ತೈತಲ್ಲ. ಅಲ್ಲೊಂದು ಈಗ ಕುಂತಾಗ ನೋಡಿದ್ರಿಪ್ಪ, ಇಲ್ಲಿ ನೋಡ್ರಿ, ಇದು ಒಂದು ಏನಿದೆ ಬ್ಲಾಕ್ ಸಿಕ್ಕೊಂಡೈತಿ. ಅದೇನಾದರೂ ಮುರಿತಂತಂದ್ರೆ ದಬಾಕಂತ ಹೇಳ್ತೈತದ. ಸೊ ಕೇರ್ಫುಲ್ಲಾಗಿರ್ಬೇಕಂತ ತೆಗಿಸ್ಬೇಕು ನಾವು. ಇಲ್ಲೇ ಗಿಡ ಐತಿ ನಮ್ದು. ಇಲ್ಲಿ ನೋಡ್ರಿ, ಇದು ಹಚ್ಚಿದ್ವಲ್ಲ ಪಾಟ್ ಒಳಗೆ, ಅದ್ರೊಳಗೆ ಹೂ ಆಗ್ಯಾವ. ವಾವ್, ಎಷ್ಟು ಚಂದ ಆಗೈತೆ ನೋಡ್ರಿ. ಅಲ್ಲೊಂದು ಆಗೈತಿ. ಆ್ಯಂಡ್ ಹಿಂದೆಲ್ಲ ಫ್ಯಾಕ್ಟ್ರಿ ಕ್ಲೀನ್ ಮಾಡ್ಯಾರ. ಈ ನೋಡ್ರಿ ಎಷ್ಟು ಚಂದ ಆಗೈತಿ. ಹುಡುಗರು ಅದೆಲ್ಲ ಆಟಾಡತ್ತಾರ. ಅವು ತೆಗ್ದಿದ್ದು ಮತ್ತೆಲ್ಲ ಬೆಳೆದ್ಬಿಟ್ಟವು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಚಂದ ಆಗೈತಿ. ಎಷ್ಟು ಚೆಂದಾಗದ. ಇದ್ರೊಳಗೆ ಹೂವು ಆಗಿದ್ವು, ಕಿತ್ಕೊಂಡಿದ್ವಿ.
ತೋರಿಸಿಲ್ಲ ನಿಮಗೆ. ಆ್ಯಂಡ್ ಇದು ಡೇಂಜರ್ ಅನ್ಸೋದು. ಓಕೆ, ಕೆಳಗೆ ಹೋಗ್ತೀನಿ. ಇಷ್ಟೊತ್ತನ ಕುಂತಿದ್ದೆ. ಎಷ್ಟೊಂದು ಬಿಸಿಲು ಐತಿ. ಬಿಸಿಲು ನೋಡಿ ಭಾಳ ದಿನ ಆಗ್ಬಿಟ್ಟಿತ್ತು. ಮನುಷ್ಯಾಗ ಯಾವುದೂ ಸಮಾಧಾನ ಇಲ್ಲ ನೋಡ್ರಿ. ಕಂಟಿನ್ಯೂ ಮಳೆ ಆದರೂ ಸಮಾಧಾನ ಇಲ್ಲ, ಕಂಟಿನ್ಯೂ ಬಿಸಿಲು ಬಿದ್ದರೂ ಸಮಾಧಾನ ಇಲ್ಲ, ಥಂಡಿದ್ರೂ ಸಮಾಧಾನ ಇಲ್ಲ. ಎಲ್ಲನೂ ಈಕ್ವಲ್ ಆಗಿರ್ಬೇಕು ಅಲ್ಲ. ಸನ್ ಗಾಯ್ಸ್ ನೋಡ್ರಿ, ವಾವ್ ಎಷ್ಟು ಚಂದ ಹೋಗ್ಯಾವ. ಅಲ್ಲಿ ನಮ್ಮ ಅಕ್ಕ ಅಲ್ಲಿ ಹಚ್ತಾ ಇದ್ದಾಳೆ. ಎಲ್ಲ ಫ್ರೆಶ್ ಅಪ್ ಆಗಿ ಸಿಗೋ ಗಾಯ್ಸ್. ಎಷ್ಟು ಚಂದ ನೋಡ್ರಿ ಹೂವು. ಒಲೆಯೊಳಗೆ ನೀರು ಖುಷಿ ಆಗತ್ತೈತಿ. ವ್ಯಾಕ್ಸ್ ಅಂಥೇಳಿ ಮಿಷಿನಾಗ ತರಿಸಿದ್ವಿ. ಫುಲ್ ತುಂಬಿ ಬಿಡಾತೈತಿ. ಹನಿ ವ್ಯಾಕ್ಸ್ ಇದೆ ನೋಡ್ರಿ ಹೆಂಗೈತಿ. ಇದು ಮಷಿನ್ ಆಲ್ರೆಡಿ ನಮ್ಮ ಕಡೆ ಇತ್ತು, ಸ್ಟ್ರಿಪ್ಸು ನಮ್ಮ ಕಡೆ ಇತ್ತು. ಇದು ತರಿಸಿದ್ವಿ. ಎಲ್ಲಿ ಅಯ್ಯೋ ಹೌದು ಹೆಂಗೆ ಐತಿ ನೋಡ. ಸೊ ಮಿಷನಾಗ ಪ್ರಾಡಕ್ಟ್ಸ್ ತರಿಸಿದ್ದ ಅದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿರಿ. ಅದ್ರೊಳಗೆ ಇದು ತೋರಿಸಿರ್ತೀನಿ. ಸೊ ಈಗ ಯೂಸ್ ಮಾಡತ್ತೀವಿ ಇದನ್ನು ನೋಡಿರಿ. ಇದು ಬಿಸಿ ಮಾಡತ್ತೀನಿ. ಓಕೆ, ಬೇಕೇನಾ ತಗೋ, ಇಲ್ಲಿಟ್ಟಿರ್ತಾನ. ಸ್ಪೂನ್ ಕೊಡ್ತೇನೆ ತಡಿ. ಸ್ಪೂನ್ ಕೊಟ್ರಿ ಗಾಯ್ಸ್, ತಿನ್ನೋಣ ಬರ್ರಿ. ವಾವ್ ಹೆಂಗೈತೆ ನೋಡಿನ. ಹೂವು ಬಿಸಿ ಐತೆ ಭಾಳ. ಸಕ್ರೆ ಭಾಳ ತಿನ್ನ ನಮ್ಮ ಅಪ್ಪ ಎಂತ ಒಳ್ಳೆ ಚಲೋ ಐತಿ, ಬಿಸಿ ಐತಿ. ಗೈಸ್, ಹೆಸರು ಕಾಳಿನ ಸಾರು ಮಾಡತ್ತೀನಿ. ಸೊ ಇದು ಇಷ್ಟ ಮಾಡೋಣ ಅಂಥೇಳಿ. ನೀವೇನಾದರೂ ಹೆಸರು ಕಾಳಿನ ಸಾರಿಂದ ವಿಡಿಯೋ ನೋಡಿದ್ದಿಲ್ಲ ಅಂದರೆ ನಾನು ಸಪ್ರೇಟ್ ಒಂದು ವ್ಲಾಗ್ ಮಾಡೀನಿ. ಅದರೊಳಗೆ ನೀವು ನೋಡಿರಿ ಹೆಂಗೆ ಮಾಡ್ತೀನಿ ಅಂಥೇಳಿ. ಇಟ್ಸ್ ಅಸ್ ವೆರಿ ಸ್ಪೆಷಲ್. ಅದು ರೈಸ್ ಜೊತೆ ಸ್ಪೆಷಲಿ. ಆಮೇಲೆ ಮನೆಯೊಳಗೆ ನಾವು ಮೊಸರು ಮಾಡೀವಿ, ಅದರ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಈಗ ಮಾಡ್ತೀನಿ. ಗೈಸ್ ನೋಡಿ, ನಾವು ಯೂಸ್ ಮಾಡೋದು ಇದು ರೇಷನ್ ಅಕ್ಕಿ. ಯಾಕಂದರೆ ಇದು ಪಾಲಿಶ್ಡ್ ಆಗಿರೋಂಗಿಲ್ಲ. ಸೊ ಡೈಲಿ ಯೂಸ್ ಮಾಡೋಕ್ಕೆ ಇದನ್ನು ತಿಂತೀವಿ ನಾವು, ಹೆಲ್ತಿಗೆ ಒಳ್ಳೇದು ಅಂಥೇಳಿ. ಈ ಅಕ್ಕಿ ಏನೈತೆ ನೋಡಿರಿ, ಸೋನಾ ಮುಸ್ರಿ ಅಕ್ಕಿ ಆ್ಯಂಡ್ ಜೀರಾ ರೈಸ್ ಏನು ಅಂತಾರಲ್ಲ, ಇದು ನಾವು ಏನಾದರೂ ಪಲಾವ್ ಮಾಡಿದಾಗ ಅಥವಾ ಜೀರಾ ರೈಸ್ ಮಾಡಿದಾಗ ಅಥವಾ ಬಿರಿಯಾನಿ ಮಾಡಿದಾಗ ಯೂಸ್ ಮಾಡ್ತೀವಿ. ಇದನ್ನಾಗಿ ಡೈಲಿ ಯೂಸ್ ಮಾಡ್ತೀವಿ ಅಂತಂದರೆ ಇದು ಪಾಲಿಶ್ಡ್ ಆಗಿರೋಂಗಿಲ್ಲ, ಹೆಲ್ತಿಗೆ ಒಳ್ಳೇದು ಅಂಥೇಳಿ ಇದನ್ನು ನಾವು ಯೂಸ್ ಮಾಡೋದು. ಸೊ ಈಗ ರೈಸ್ ಮಾಡ್ತೀನಿ ರೀ. ಇದನ್ನು ಒಂದು 2-3 ಟೈಮ್ಸ್ ತೊಳೆದು ಆಮೇಲೆ ಮಾಡಬೇಕು. ಅದನ್ನು ವಾಶ್ ಮಾಡಿ 2-3 ಸಲ ವಾಶ್ ಮಾಡಿ ಮಾಡೋದು. ಇದು ಇಲ್ಲಿ ಹೆಸರು ಕಾಳು ಕುದಿಯತ್ತವ.
ಏನು ರಿಯಾಕ್ಷನ್ ಇಲ್ಲ. ಈ ತೆಲಂಗಾಣ ಶಿ ಸ್ಮೈಲಿಂಗ್. ಈಗ ಸಂಜೆಗೆ ಮಕ್ಕೊಳತ್ತೀನಿ ರೀ ನಾನು. ಸೊ ಸಾಕ್ಸ್ ಹಾಕ್ಕೊಂಡು ಫ್ಯಾನ್ ಹಚ್ಕೊಂಡು ಮಲ್ಕೊಳ್ಳೋದು, ಲೈಟ್ ಆಫ್ ಮಾಡಿ ಮಲ್ಕೊಳ್ಳೋದು ಅಂದರೆ ಚಂದಂಗೆ ನಿದ್ದೆ ಬರ್ತೈತಿ. ಆಮೇಲೆ ಇನ್ನೂ ಭಾಳ ಕೆಲಸ ಪೆಂಡಿಂಗ್ ಅದಾವ, ನಾನು ಎಲ್ಲ ಮಾಡಬೇಕಲ್ಲ. ಸೊ ಅದಕ್ಕೆ ಗಾಯ್ಸ್, ನಾನು ಈಗ ಮಾರ್ನಿಂಗ್ ಈಗ ಹೊಂಟೇನಿ ಹುಬ್ಳಿಗೆ. ಸೊ ಹುಬ್ಳಿ ಒಳಗೆ ರಿಪೇರಿ ಆಗ್ತದೆ ಅಂತ ಹೇಳಿ ಈಗ ಓಪನ್ ಐತಿದೆ, ಚಾರ್ಜ್ ಮಾಡ್ಕೊಂಡೀನಿ. ಸೊ ಚಾರ್ಜ್ ಎಷ್ಟೈತಂತಂದ್ರೆ 4 ಪಾಯಿಂಟ್ ತೋರ್ಸತೈತಿ, ಬಟ್ ಒಂದು ಎಕ್ಸಲೇಟ್ರ್ ಕೊಟ್ಟರೆ 1 ಪಾಯಿಂಟ್ ಹೊಂಟೈತಿ. ಅದಕ್ಕೆ ಈಗ ಇದನ್ನು ತೊಗೊಂಡು ಹುಬ್ಳಿಗೆ ಹೊಂಟೇನಿ ನಾನು. ಸೊ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡೀನಿ, ಮಳೆ ಬರೋಂಗಾಗೈತೆ, ಅದಕ್ಕೆ ಜಾಕೆಟ್ ಎಲ್ಲ ಹಾಕ್ಕೊಂಡು ರೆಡಿ ಆಗೀನಿ. ಸೊ ಅಲ್ಲೇ ಹೋಗಿ ಅಲ್ಲಿ ಬಿಟ್ಟು ಆಫೀಸಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ಸಿಗ್ತೇನೆ ನಿಮ್ಗೆ. ಗೈಸ್, ಮಾರ್ನಿಂಗ್ ರೈಡ್ ಎಷ್ಟು ಮಸ್ತ್ ಅನಿಸ್ತೈತಲ್ಲ. ಸೊ ಎಷ್ಟು ಚಂದ ಐತೆ ನೋಡ್ರಿ ವೆದರ್. ಆಮೇಲೆ ಈ ರೈಡ್ ಮಾಡೋದು ಬೆಳಗ್ಗೆ ಕಾರ್ ಆಗಿರಲಿ, ಸ್ಕೂಟಿ ಆಗಿರಲಿ, ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋದು, ಅದು ಬೆಳಗ್ಗೆ ಎಷ್ಟು ಮಸ್ತ್ ಅನ್ನಿಸ್ತೈತೆ ಅಂತಂದ್ರೆ ವಾವ್, ಎಷ್ಟು ಬೆಸ್ಟ್ ಫೀಲಿಂಗ್. ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇರೋಂಗಿಲ್ಲ. ಆಮೇಲೆ ಈ ಒಂದು ಏನು ಕ್ಲೈಮೇಟ್ ಇರ್ತೈತಲ್ಲ ಅದು ಮಸ್ತ್ ಅನಿಸ್ತೈತಿ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಐತಿ. ವಾವ್, ಈ ಸೀನ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಮೋಡ ನೋಡ್ರಿ, ಆಮೇಲೆ ಈ ರೋಡ್, ಈ ಒಂದು ನೇಚರ್, ಈ ಒಂದು ಗಿಡಗಳು. ಸೊ ನಮ್ಮ ಹುಬ್ಬಳ್ಳಿ ಧಾರವಾಡ ನಡುವೆ ಈ ಥರ ಎಲ್ಲ ಗಿಡ ಹಚ್ಚಾರಲ್ಲ, ಎಷ್ಟು ಮಸ್ತ್ ಅನಿಸ್ತೈತಿ. ಸೊ ಪಾಯಿಂಟ್ ಬಂದುಬಿಟ್ಟು 3 ತೋರ್ಸತೈತಿ, ಬಟ್ ಹೋಗುವಾಗ 2 ಅದಾವು. ಇನ್ನೂ ಒಂದು 5-6 ಕಿಲೋಮೀಟ್ರ್ ಐತೆ ಅನ್ಸುತ್ತೆ. ಅಲ್ಲಿ ಹೋಗಿ ಸಿಗ್ತೇನೆ ನಿಮಗೆ. ಗೈಸ್, ಅವ್ರು ಯಾರೂ ಇರಲಿಲ್ಲ, ಅದಕ್ಕೆ ಮತ್ತು ಈಗ ಆಫೀಸಿಗೆ ಹೋಗಿ ಮತ್ತೆ ರಿಟರ್ನ್ ಬರ್ಬೇಕು. ನಾನು ಈಗ ಹೋಗತ್ತೇನೆ. ಸೊ ಚಾರ್ಜ್ ಐತಿ ಅದಕ್ಕೆ ಗೈಸ್ ಬಂದು ನಿಲ್ಸೇನಿದೆ. ಸೊ ಹೋಗತ್ತೀನಿ. 9:20 ಆಗೈತಿ, 35 ಗೈತಿ ನಮ್ದು. ಚಲೋ ಬಿಡಿ, ಮ್ಯಾಗಿಂದ ಹೋಗ್ಬೇಕು ಅನ್ಸುತ್ತೆ. ಲೇಟ್ ಆಗೈತಿ, ಆಮೇಲೆ ಸಿಗ್ತೀನಿ, ಬಾಯ್. ಮತ್ತು ನಾನು ಆಫೀಸಿಂದ ರಿಟರ್ನ್ ಬಂದೀನಿ. ಈಗ ಇಲ್ಲಿ ಚೆನ್ನಮ್ಮ ಸರ್ಕಲ್ ಕಡೆ ಇದೀನಿ. ಸೊ ಚೆನ್ನಮ್ಮ ಸರ್ಕಲ್ ಕಡೆ ಇದೀನಿ. ಈಗ ಹೋಗಿ ಕೊಡ್ತೀನಿ, ನೋಡೋಣ ರಿಪೇರಿ ಆಗ್ತೈತೋ ಇಲ್ಲೋ ಅಂಥೇಳಿ. ಆಗ್ತೈತಿ, ಮಾಡಿಕೊಡ್ತೇನಂತ. ಗಾಯ್ಸ್, ಈಗ ರಿಪೇರಿಗೆ ಕೊಟ್ಟೇನಿ, ಮಾಡಿಕೊಡ್ತೇನಂತ ಅಂದಾರ. ಸೊ ಮತ್ತೆ ಆಫೀಸ್ಗೆ ಹೊಂಟೇನಿ. ಡಬಲ್ ಅಡ್ಡಾಡೋದು ನೋಡ್ರಿಪ್ಪ. ಬೆಳಗ್ಗೆ ಮಾಡಿಕೊಟ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತು. ಈಗ ಮತ್ತೆ ಬರ್ಬೇಕು ನಾನು. ಗೈಸ್, ನಮ್ಮ ರಾಣಿ ಚೆನ್ನಮ್ಮ ಸರ್ಕಲ್ ನೋಡಿರಿ, ಎಲ್ಲ ಕನ್ಸ್ಟ್ರಕ್ಷನ್ ಒಳಗೆ ಐತಿ. ಸೊ ಇಲ್ಲಿಂದನೇ ಹೋಗ್ಬೇಕು ನಾನು ಆಫೀಸಿಗೆ. ಎಲ್ಲ ಕನ್ಸ್ಟ್ರಕ್ಷನ್ ಐತಿ, ಪಟ ಮಾಡಿದ್ರೆ ಆಗ್ತೈತಿ. ಇವ್ರು ಬರೀ ಡೇ ವರ್ಕ್ ಅಷ್ಟೇ ಮಾಡ್ತಾರೆ, ಎಲ್ಲ ಟೈಮಿಗೂ ಮಾಡೋದೇ ಇಲ್ಲ. ಅದಕ್ಕೆ ಫಾಸ್ಟ್ ಆಗತ್ತಿಲ್ಲ ವರ್ಕ್ ಇದೆ. ಸೊ ನೋಡಿರಿ, ಫ್ಲೈಓವರ್ ಇಲ್ಲೇ ಚೆನ್ನಮ್ಮ ಸರ್ಕಲ್ ಎಲ್ಲ ರೋಡ್ ಪೂರ ಈ ಥರ ಆಗ್ಬಿಟ್ಟೈತಿ. ಇದೇನರ ಮಳೆ ಬಂತಂದ್ರೆ ಇನ್ನೂ ಭಾಳ ರೋಜ್ ಆಗ್ಬಿಟ್ಟೈತಿ ಇಲ್ಲಿ. ನೋಡ್ರಿ, ಯಾರೋ ಮುಕ್ಕೊಂಡ್ರೆ ಇಷ್ಟು ಗಾಡಿಗಳು ಹೊಂಟಾವೆ, ಟೆನ್ಷನ್ ಇಲ್ಲ. ಸೊ ಪಟ ಮಾಡಿದ್ರೆ ಆಗ್ತೈತಿ. ಇಲ್ಲಿ ರಾಜಕಾರಣಿಗಳು ಯಾವಾಗ ಮಾಡ್ತಾರನ, ಎಜುಕೇಷನ್ ಮಿನಿಸ್ಟರ್ ಆಗ್ಯಾರ ಪ್ರಹ್ಲಾದ್ ಜೋಶಿ ಅವರು, ಇಲ್ಲಿ ಹುಬ್ಳಿಗವ್ರು ಅವ್ರು. ಇದು ನೋಡಿದ್ರೆ ಅರ್ಧಂಬರ್ಧ ಆಗತೈತಿ, ಇನ್ನೂ ಯಾವಾಗ ಕಂಪ್ಲೀಟ್ ಮಾಡ್ತಾರೋ ಗೊತ್ತಿಲ್ಲ. ಎಮ್ಮಿ ನೋಡ್ರಿ ಹುಬ್ಬಳ್ಳಿ. ಸೊ ಇಲ್ಲಿಂದ ಹೋಗೋಣ, ನೆಕ್ಸ್ಟ್ ಆಫೀಸಿಗೆ ಹೋಗ್ತೇನೆ ನಾನೀಗ. ಗಾಯ್ಸ್, ಆಫೀಸ್ ಮುಗೀತು, ಈಗ ಹೋಗತ್ತೀನಿ. ಬಸ್ ಸಿಕ್ಕೈತಿ.
ಗಾಯ್ಸ್ ಸರ್ಕಲ್ ಬರುತ್ತೆ, ಚೆನ್ನಾಗಿ ಸರ್ಕಲ್. ಇದು ಚಿಗರಿ ಬಸ್ ಯಾರು ಒಳಗಿನ ಬಸ್ ಸ್ಟ್ಯಾಂಡ್ ಇದು. ಇದು ಇಲ್ಲಿದು ಬಸ್ ಸ್ಟ್ಯಾಂಡ್ ನೋಡ್ರಿ, ಇದು ಒಳಗಿಂದ. ನಾ ಈಗ ಹಿಂಗಿಂದ ನಡ್ಕೊಂತ ಸ್ವಲ್ಪ ಹೋಗ್ಬೇಕು. ಇಲ್ಲಿಂದ ಹೋಗ್ಬಿಡ್ತೇನೆ ರೀ, ಪೈಲೆ ಸ್ಟೆಪ್ಸ್ ಅದಾವಲ್ಲ, ಸೊ ಇಲ್ಲಿಂದನೂ ಹೋಗ್ಬಿಡ್ತೇನೆ. ಇಲ್ಲಿ ನೋಡ್ರಿ ವಾಶ್ರೂಮ್ ಆಗಿತ್ತು, ಕ್ಲೀನ್ ಇರ್ತೈತಿ ವಾಶ್ರೂಮು. ಇದು ಮುಂದಿಂದ ಕ್ಲೀನ್ ಐತಿಲ್ಲಿ. ಸೊ ಇದು ನೋಡ್ರಿ ಫ್ಲೈ ಓವರ್ ಆಗತ್ತಿರೋದು. ದೆನ್ ಇದೆ ನೋಡ್ರಿ ನಮ್ಮದು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್. ಸೊ ಹೋಗುವ ಇಲ್ಲಿಂದ ಹಿಂಗೆ ಮ್ಯಾಗ ಹೋಗ್ಬೇಕ್ರಿ. ಇದು ಅಲ್ಲೇ ನೋಡ್ರಿ, ಇಲ್ಲಿಂದನೇ ಹೋಗ್ತದೆ ಬಸ್. ಸೊ ಇದು ಮೆಟ್ರೋ ಟೈಪ್ ಅನ್ಸತೈತಿ, ಬಟ್ ಮೆಟ್ರೋ ಹೋಗಂಗಿಲ್ಲ, ಅಲ್ಲಿ ಬಸ್ ಹೋಗ್ತಾವೆ. ಮೆಟ್ರೋ ಮಾಡಿದ್ರೆ ಭಾಳ ಚಲೋ ಆಗ್ತೈತ್ರಿಪ್ಪ, ಒಂಥರ ಮೆಟ್ರೋ ಸಿಟಿ ಆಗ್ತಿತ್ತು ಹುಬ್ಳಿ ಧಾರವಾಡ. ಬಟ್ ಮೆಟ್ರೋ ಅಲ್ಲ, ಅದು ಬಸ್ಸಸ್ ಹೋಗ್ತಾವೆ ಇಲ್ಲಿ. ಅವರೆಲ್ಲ ಎಷ್ಟು ರಿಸ್ಕ್ ತೊಗೊಂಡು ಕೆಲಸ ಮಾಡ್ತಾರೆ. ಕೆಲಸದೆಲ್ಲ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂಥೇಳಿ ಸಾಂಗ್ ಆತಲ್ಲ, ಅದು ಬಿಲ್ಡಿಂಗ್ ಒಳಗೆ, ಅದು ಬಿಲ್ಡಿಂಗ್ ಬಂದೈತೆ ನೋಡ್ರಿ ಅದ್ರೊಳಗೆ. ಸೊ ಅದೇ ಬಿಲ್ಡಿಂಗ್ ನಮ್ಮ ಇಂಡಿಯಾದಾಗ ನೋಡ್ರಿ, ಇಲ್ಲಿ ಎಷ್ಟು ವೈರ್ಸ್ ತಿಕ್ಕೊಂಡಿರ್ತಾರೆ ನೋಡ್ರಿ. ಒಂದು ಲೈಟಿಂಗ್ ಕಂಬ ಕ್ಲಿಯರೇ ಇರೋಂಗಿಲ್ಲ. ಇಲ್ಲಿ ಯಾವ್ದಾರ ಒಂದು ಸ್ಕೈ ಫೋಟೋ ಹೊಡ್ಕೋಬೇಕಂದ್ರೆ ಈಗ ತಂತಿನೇ ಬರ್ತಾವೆ ಫಸ್ಟ್. ಗೈಸ್ ಗಾಡಿ ರಿಪೇರಿ ಆದ, ಸೊ ಮನೆಗೆ ಹೊಂಟೀನಿ. ಆನ್11 KMC ಗೇಟ್ ಕಡೆ. ಸೊ ನೋಡ್ರಿ ಎಷ್ಟು ಚಂದ ಐತಿ ವೆದರ್. ವಾವ್, ಇದು ಉಣ್ಕಲ್ ಕೆರೆ ನೋಡ್ರಿ, ಹುಬ್ಬಳ್ಳಿದ ಫೇಮಸ್ ಉಣ್ಕಲ್ ಕೆರೆ. ಹುಬ್ಳಿದು ಮೆಟ್ರೋ ಇದೆ ನೋಡ್ರಿ. ಸೊ ಎಲ್ಲ ಕಡೆ ಬ್ಲ್ಯಾಕ್ ಮೋಡ ಅದಾವು, ಎಲ್ಲಿ ಮಳೆ ಬರ್ತೈತೆ ಅನ್ನೋದು ಬ್ಲ್ಯಾಕ್ ಮೋಡ ಎಲ್ಲಿ ನೋಡಿದ್ರು ಅದ ಕಾಣಿಸ್ತದೆ. ಈ ಸೀನ್ ನೋಡ್ರಿ ಎಷ್ಟು ಮಸ್ತ್ ಅನ್ಸತೈತಿ. ವಾವ್, ಸೂಪರ್ ಅಲ್ಲ. ಸಂಜೆಗೆ ಲೈಟಿಂಗ್ಸ್ ಎಲ್ಲ ಎಷ್ಟು ಮಸ್ತ್ ಅನ್ಸುತ್ತೆ. ಈ ವೆದರ್ ನೋಡಿ, ಇದನ್ನು ನೋಡಿ ನನಗೊಂಥರ ಹಾಡ್ಬೇಕನ್ಸತೈತಿ. ಯಾವುದಂದ್ರೆ ಈಗ ಸ್ಕೂಟಿ ಒಳಗೆ ಹಾಡ್ಕೊಂಡು ಹೊಂಟೇನಿ. ನಾ ಏನಾದರೂ ಬಸ್ಸಿಗೆ ಹೊಂಟಿದ್ದೆ ಅಂದರೆ ಸಾಂಗ್ ಕೇಳ್ಕೊಂಡು ಹೋಗ್ತಿದ್ದೆ, ಬಟ್ ಈಗ ಹೊಂಟೇನೆಲ್ಲ ಸಾಂಗ್ ಹೇಳ್ಕೊಂಡು ಹೊಂಟೇನಿ. ನನಗೆ ಅದು ಸುದೀಪ್ ಸರ್ದು ಕೇಳಲಂತರ ನನ್ನಲೇನು ಕಾಡಿದೆ. ಈ ಒಂದು ವೆದರ್ ನೋಡಿ ಅದೇ ಸಾಂಗ್ ನೆನಪರದೈತಿ. ಗಾಯ್ಸ್ ಆ್ಯಕ್ಚುಲಿ ನಾನು ಧಾರವಾಡಿಗೆ ಬಂದೆ, ಸ್ವಲ್ಪ ಬುಕ್ಸ್ ತೊಗೊಳೋದಿತ್ತು. ಸೊ ಹೊಂಟೇನಿ ಈಗ. ಫ್ರೀ ಆಗತ್ತೆ ನೋಡಿರಿ, ಫ್ರೀ ಬುಕ್ ತೊಗೊಂಡ್ರೆ ಈಗ. ಸೊ ಹೋಗುವ ಈಗ. ಆ ಸೈಡ್ ನಿಲ್ಸನ್ನ ಗಾಡಿ. ಈಗ ಮನೆಗೆ ಹೊಂಟೇನಿ. ಸೊ ನೋಡಿರಿ, ನಮ್ಮ ಕಡೆ ಒಂದು ಸ್ಕೂಟಿ ಇರಲಿ, ಸಣ್ಣದ ಒಂದು ಸೈಕಲ್ ಇರಲಿ, ಅದ್ರ ಜೊತೆ ಎಷ್ಟು ಎಮೋಷ್ನಲ್ ಕನೆಕ್ಟ್ ಇರ್ತೀವಲ್ಲ ನಾವು, ಅದನ್ನು ಎದ್ರ ಜೊತೆನೂ ಕಂಪ್ಯಾರಿಸನ್ ಮಾಡೋಕ್ಕಾಗೋದಿಲ್ಲ. ಒಂದು ಕಾರ್ ಇರಲಿ, ಅದ್ರ ಜೊತೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತದೆ. ಅದೆಲ್ಲ ಕರೆಕ್ಟ್ ಆಗೋ ಮಟ್ಟ ನಮ್ಗೆ ಸಮಾಧಾನ ಆಗೋದಿಲ್ಲ.
ಸೊ ಒಂಥರ ಅವು ನಮ್ಮ ಜೊತೆ ಒಂದು ಮನುಷ್ಯ ಇದ್ದಂಗೆ ಅನಿಸ್ಬಿಡ್ತು, ಒಂದು ಮೆಂಬರ್, ಒಂದು ಫ್ಯಾಮ್ಲಿ ಮೆಂಬರ್ ಅನ್ನೋ ಥರ. ಈಗ ರಿಪೇರಿ ಆತ, ನಂಗೆ ಸಮಾಧಾನ ಆತ. ಸೊ ಈಗ ಮನೆ ಹೊಂಟೆ. ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ಮಾತ್ರ ಮರಿಬೇಡ್ರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.